ಏನು 2023ರಲ್ಲಿ ನಮ್ಮ ಸರ್ಕಾರ ರಚನೆ ಆಯಿತು, ಆವತ್ತಿಂದಲೂ ಕೂಡ ಬಿ ಜೆ ಪಿಯವರು ಮತ್ತು JDS ಅವರು ಹಗಲು ಕನಸನ್ನ ನೋಡ್ತಾ ಇದ್ದಾರೆ. ಯಾವಾಗ ಸರ್ಕಾರ ಪತನ ಆಗುತ್ತೆ, ಯಾವಾಗ ಅವ್ರಿಗೆ ಅವಕಾಶ ಸಿಗುತ್ತೆ ಅಂತೇಳಿ. ಕರ್ನಾಟಕ ರಾಜ್ಯದ ಜನರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ 136 ಶಾಸಕರುಗಳನ್ನ ಆಯ್ಕೆ ಮಾಡಿಕೊಟ್ಟು ಕರ್ನಾಟಕಕ್ಕೆ ಒಂದು ಸದೃಢವಾದಂಥ ಸರ್ಕಾರನ ಮಾಡಿಕೊಟ್ಟಿದ್ದಾರೆ. ಇವತ್ತು ಆ ಒಂದು ನಿಟ್ಟಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರನವರು ಹಿಂದುಳಿದವ್ರ ಪರವಾಗಿ, ಬಡವರ ಪರವಾಗಿ, ರೈತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಸಾರ್ವಜನಿಕರೆಲ್ಲರಿಗೂ ಕೂಡ ಒಳ್ಳೆಯದಾಗಬೇಕನ್ನೋ ನಿಟ್ಟಿನಲ್ಲಿ ಸರ್ಕಾರನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ. ಸಿದ್ದರಾಮಯ್ಯನವರ ನೇತೃತ್ವದ ಈ ಒಂದು ಕಾಂಗ್ರೆಸ್ ಸರ್ಕಾರ ಸುಸ್ಥಿರವಾದಂಥ ಸರ್ಕಾರ. ಇದನ್ನು ಯಾವುದೇ ಕಾರಣಕ್ಕೂ ಅವ್ರ ಕೈಯಲ್ಲಿ ಯಾವೆಲ್ಲ ಕುತಂತ್ರಗಳು, EDನ ಬಳಸ್ಕೊಂಡು, IT ನ ಬಳಸ್ಕೊಂಡು, ಇಲ್ಲಿ ರಾಜ್ಯಪಾಲರನ್ನ ಬಳಸ್ಕೊಂಡು, ಕಾಸಿನ ಆಮಿಷಗಳು ಒಡ್ಕೊಂಡು ಎಲ್ಲ ಮಾಡಿದ್ರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬ ಶಾಸಕರು ಕೂಡ ಕದಲಲ್ಲ, ಬದಲಾಗಲ್ಲ. ಈ ಸರ್ಕಾರ 5 ವರ್ಷ ಈ ರಾಜ್ಯನ ಒಂದೊಳ್ಳೆ ದಾರಿಗೆ ತೊಗೊಂಡು ಹೋಗೋಕೆ ಆಶೀರ್ವಾದ ಮಾಡಿ ರಚನೆ ಮಾಡಿಕೊಟ್ಟಿದ್ದಾರೆ. ಇದನ್ನು 5 ವರ್ಷ ಕೂಡ ನಾವೆಲ್ಲರೂ ಕೂಡ ಉಳಿಸ್ಕೊಳ್ತೀವಿ. ಈ ರಾಜ್ಯದ ಪ್ರಜೆಗಳಿಗೆ ಒಂದೊಳ್ಳೆ ಸರ್ಕಾರನ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಅವ್ರು ಯಾವುದೇ ಕನಸು ಕಾಣಲಿ, 100ಕ್ಕೆ 100 5 ವರ್ಷ ಕಾಂಗ್ರೆಸ್ ಸರ್ಕಾರ ಇಲ್ಲಿ ರಾಜಕಾರಣ ಆಡಳಿತ ಮಾಡೇ ಮಾಡುತ್ತೆ.